ಎಲ್ಲರಿಗೂ ನಮಸ್ಕಾರ. ಭೌತಶಾಸ್ತ್ರ ತರಗತಿಯಲ್ಲಿ ನಾವು ಕೊನೆಯ ಅಧ್ಯಾಯದಲ್ಲಿದ್ದೇವೆ. ಚೈತನ್ಯ ಸಂರಕ್ಷಣೆ ಎನ್ನುವಂತಹ ಪಾಠಭಾಗ. ಇದರ ಕಳೆದ ಕ್ಲಾಸಿನಲ್ಲಿ ನಾವು ಕ್ಯಾಲೋರಿ ಮೌಲ್ಯ, ಇಂಧನಗಳ ಕ್ಯಾಲೋರಿ ಮೌಲ್ಯ ಅಂದ್ರೇನು ಹಾಗೂ ವಿವಿಧ ಇಂಧನಗಳ ಕ್ಯಾಲೋರಿ ಮೌಲ್ಯಗಳ ಪಟ್ಟಿಯನ್ನು ನಾವು ಗಮನಿಸಿದ್ದೇವೆ. ಅದರಲ್ಲಿ ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಇರುವಂತಹದ್ದು ಹೈಡ್ರೋಜನ್ಗೆ. ಆದರೆ ನಾವು ಹೈಡ್ರೋಜನ್ ಇಂಧನವಾಗಿ ನಾವು ಇಂದು ಉಪಯೋಗಿಸ್ತಾ ಇದ್ದೇವಾ? ಮನೆಗಳಲ್ಲಿ ಉಪಯೋಗಿಸುವುದಿಲ್ಲ, ಅದೇ ರೀತಿ ವಾಹನಗಳಲ್ಲಿಯೂ ಕೂಡ ನಾವು ಉಪಯೋಗಿಸುವುದಿಲ್ಲ. ಹಾಗೆ ಉಪಯೋಗಿಸದೇ ಇರುವುದಕ್ಕೆ ಕಾರಣ ಏನಿರಬಹುದು? ಉನ್ನತ ಕ್ಯಾಲೋರಿ ಮೌಲ್ಯ ಇದೆ, ವಾಯು ಮಾಲಿನ್ಯ ಉಂಟು ಮಾಡುವುದಿಲ್ಲ, ಆದರೂ ನಾವು ಅದನ್ನು ಇಂಧನವಾಗಿ ಉಪಯೋಗಿಸ್ತಾ ಇಲ್ಲ. ಯಾಕೆಂದ್ರೆ ಅದು ಉರಿಯುವಾಗ ಸ್ಫೋಟಗೊಳ್ಳುತ್ತದೆ ಎನ್ನುವಂತ ಒಂದು ಕಾರಣಕ್ಕಾಗಿ. ಹಾಗಾಗಿ ಅದನ್ನು ಸಂಗ್ರಹಿಸುವುದು ಕಷ್ಟ. ಹಾಗಿದ್ರೆ ಹೈಡ್ರೋಜನ್ ಅನ್ನು ಇಂಧನವಾಗಿ ಉಪಯೋಗಿಸುವುದು ಎಲ್ಲಿ? ರಾಕೆಟ್ಗಳಲ್ಲಿ ಇದನ್ನು ಇಂಧನವಾಗಿ ಉಪಯೋಗಿಸುವುದು ಉಂಟು. ಇತ್ತೀಚೆಗೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಎಂಬಂತಹ ಒಂದು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ. ಅಲ್ಲಿ ಹೈಡ್ರೋಜನ್ ಧನ ವಿದ್ಯುದ್ವಾರವಾಗಿ, ಅದೇ ರೀತಿ ವಾತಾವರಣದ ವಾಯು ಋಣ ವಿದ್ಯುದ್ವಾರವಾಗಿ ತೆಗೆದುಕೊಳ್ಳಲಾಗ್ತದೆ ಮತ್ತು ಅದನ್ನು ಅಯನೀಕರಿಸಿ ಅದರಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾರೆ. ಅಂದರೆ ಒಂದು ಬ್ಯಾಟರಿಯ ಹಾಗೆ. ಇಲ್ಲವಾದರೆ ನೀರಿನ ವಿದ್ಯುತ್ ವಿಶ್ಲೇಷಣೆ ಮಾಡುವುದರ ಮೂಲಕ ಹೈಡ್ರೋಜನ್ ಅನ್ನು ಉತ್ಪಾದಿಸಿ ಅದನ್ನು ಇಂಧನವಾಗಿ ಬಳಸುವುದು ಸಹ ಇದೆ. ಇದು ಹೈಡ್ರೋಜನ್ ಫ್ಯೂಯಲ್ ಸೆಲ್ನಲ್ಲಿ ಇರುವಂತಹ ಒಂದು ತಾಂತ್ರಿಕತೆ. ಹಾಗಿದ್ರೆ ಒಂದು ಉತ್ತಮ ಇಂಧನಕ್ಕೆ ಇರಬೇಕಾದ ಗುಣಗಳು ಏನು ಎಂಬುದನ್ನು ನಾವು ನೋಡು. ಧಾರಾಳವಾದ ಲಭ್ಯತೆ, ಇಂಧನವು ಸಾಕಷ್ಟು ಪ್ರಮಾಣದಲ್ಲಿ ಸಿಗಬೇಕು. ಎರಡನೇದು ಖರ್ಚು ಕಡಿಮೆ ಆಗಿರಬೇಕು. ಯಾವುದಕ್ಕೆ? ಇಂಧನವನ್ನು ಶುದ್ಧೀಕರಿಸಿ ಅದನ್ನು ಪಡೆಯುವುದಕ್ಕಿರುವಂತಹ ಖರ್ಚು ಕಡಿಮೆ ಆಗಿರಬೇಕು. ಉನ್ನತ ಕ್ಯಾಲೋರಿ ಮೌಲ್ಯ ಇರಬೇಕು. ಉರಿಯುವಾಗ ಉಂಟಾಗುವ ವಾತಾವರಣ ಮಾಲಿನ್ಯವು ಕಡಿಮೆಯಾಗಿರಬೇಕು. ಸಂಗ್ರಹಿಸಿಡಲು ಸಾಧ್ಯವಾಗುವಂತಿರಬೇಕು. ಆಮೇಲೆ ದ್ರವ ಇಂಧನಗಳಾದರೆ ಸಾಮಾನ್ಯ ಉಷ್ಣತೆಯಲ್ಲಿ ಬೇಗನೆ ಬಾಷ್ಪೀಭವನಕ್ಕೆ ಒಳಗಾಗಬಾರದು. ಇಷ್ಟು ಮಾತ್ರ ಅಲ್ಲ, ಬೇಕಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟಕ್ಕೂ ಕೂಡ ಸುಲಭ ಆಗಿರಬೇಕು. ಇದೆಲ್ಲ ಒಂದು ಉತ್ತಮ ಇಂಧನಕ್ಕೆ ಇರಬೇಕಾದಂತಹ ಗುಣಗಳು. ಈಗ ನಾವು ನೋಡಿ, ವಿದ್ಯುತ್ ಅದು ಒಂದು ಚೈತನ್ಯ ಮೂಲ. ವಿದ್ಯುತ್ತನ್ನು ಧಾರಾಳವಾಗಿ ನಾವು ಬಳಸ್ತೇವೆ, ಅಥವಾ ಅತಿಯಾಗಿ ಬಳಸಲ್ಪಡುವ ಒಂದು ಇಂಧನ ಅಂತೇಳಿ ಕೂಡ ನಾವು ಹೇಳಬಹುದು, ಚೈತನ್ಯ ಮೂಲ ಅಂತೇಳಿ ನಾವು ಹೇಳಬಹುದು. ಯಾಕೆ ವಿದ್ಯುತ್ತು ಅಷ್ಟು ಉಪಯೋಗಕ್ಕೆ ಯೋಗ್ಯವಾಗಿದೆ? ಕಾರಣ ಇಷ್ಟೇ, ಅದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸುವುದು ಸುಲಭ. ಒಂದು ದೇಶದ ಅಭಿವೃದ್ಧಿಯನ್ನು ಆ ದೇಶದಲ್ಲಿ ಇರುವಂತಹ ವಿದ್ಯುತ್ ಚೈತನ್ಯದ ಲಭ್ಯತೆಗೆ ಹೋಲಿಸಿಕೊಂಡು ಅಳೆಯಲಾಗ್ತದೆ. ಹಾಗಿದ್ರೆ ಸಾರ್ವಜನಿಕವಾಗಿ ವಿದ್ಯುತ್ ಉತ್ಪಾದನೆ ಹೇಗೆ ಅಂತ ಹೇಳಿ ನಾವು
ಇದೇ ವರ್ಷ ಭೌತಶಾಸ್ತ್ರದಲ್ಲಿ ಆರಂಭದ ಅಧ್ಯಾಯಗಳಲ್ಲಿ ಕಲಿತಿದ್ದೇವೆ. ಸಾರ್ವಜನಿಕವಾಗಿ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನಾವು ಪವರ್ ಹೌಸ್ ಎಂಬುದಾಗಿ ಕರೀತೇವೆ ಅಂತ ಹೇಳಿ. ಸಾರ್ವಜನಿಕವಾಗಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಕೇಂದ್ರಗಳಿವೆ, ಅದನ್ನು ನಾವು ಪವರ್ ಹೌಸ್ ಎಂಬುದಾಗಿ ಕರೀತೇವೆ. ಪವರ್ ಹೌಸ್ಗಳಲ್ಲಿ ಪವರ್ ಜನರೇಟರ್ಗಳ ಸಹಾಯದಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ. ಇಲ್ಲಿ ಯಾಂತ್ರಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಮಾರ್ಪಾಡು ಹೊಂದುತ್ತದೆ. ಇನ್ನು ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಎಷ್ಟು ವಿಧಾನಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಎಷ್ಟು ವಿಧಾನದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ ಅಂತ. ಒಂದು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್, ಜಲ ವಿದ್ಯುತ್ ಸ್ಥಾವರ. ಆಮೇಲೆ ಥರ್ಮಲ್ ಪವರ್ ಸ್ಟೇಷನ್, ಉಷ್ಣ ವಿದ್ಯುತ್ ಸ್ಥಾವರ. ಆಮೇಲೆ ಮೂರನೆಯದಾಗಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಥವಾ ಅಣು ವಿದ್ಯುತ್ ಸ್ಥಾವರ. ಹೀಗೆ ಸಾಂಪ್ರದಾಯಿಕವಾಗಿ ಈ ಮೂರು ವಿಧಾನಗಳಲ್ಲಿ ಈ ಮೂರು ಮೂಲಗಳನ್ನು ಉಪಯೋಗಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಹಾಗಿದ್ರೆ ಇದರಲ್ಲಿ ನಾವು ಜಲ ವಿದ್ಯುತ್ ಸ್ಥಾವರ ಮತ್ತು ಉಷ್ಣ ವಿದ್ಯುತ್ ಸ್ಥಾವರ ಅಂತ ಹೇಳಿದ್ರೆ ಏನು ಈಗ ನೋಡುವ. ಕೊನೆಯಲ್ಲಿ ಮತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಗ್ಗೆ ತಿಳಿಯೋಣ. ನೋಡಿ, ಜಲ ವಿದ್ಯುತ್ ಸ್ಥಾವರ ಅಂತ ಹೇಳಿದ್ರೆ ನೋಡಿ, ಚಿತ್ರವನ್ನು ಗಮನಿಸಿ. ಒಂದು ಜಲ ವಿದ್ಯುತ್ ಸ್ಥಾವರದಲ್ಲಿ ನದಿಗಳಿಗೆ ಅಣೆಕಟ್ಟನ್ನು ಕಟ್ಟಿ ನೀರನ್ನು ಸಂಗ್ರಹಿಸಲಾಗ್ತದೆ. ಆ ನೀರಿನಲ್ಲಿ ಸ್ಥಿತಿ ಚೈತನ್ಯ ಇರ್ತದೆ. ಅದರ ಕೆಳಭಾಗದಲ್ಲಿ ಅಳವಡಿಸಲಾದ ಪವರ್ ಜನರೇಟರ್ಗೆ ಈ ನೀರನ್ನು ಸರಬರಾಜು ಮಾಡಬೇಕು. ಪೆನ್ ಸ್ಟಾಕ್ ಪೈಪಿನ ಮೂಲಕ ಸರಬರಾಜು ಮಾಡ್ತಾರೆ. ಆಗ ಅದು ಗತಿ ಚೈತನ್ಯವಾಗಿ ಬದಲಾಗ್ತದೆ. ಈ ಗತಿ ಚೈತನ್ಯವು ಟರ್ಬೈನಿಗೆ ಬಂದು ಬಡಿದಾಗ, ಅಂದ್ರೆ ರಭಸದಲ್ಲಿ ನೀರು ಬಂದು ಟರ್ಬೈನಿಗೆ ಬಂದು ಬಡಿದಾಗ ಅದು ಯಾಂತ್ರಿಕ ಚೈತನ್ಯವನ್ನು ಉಂಟು ಮಾಡುತ್ತದೆ. ಹಾಗೆ ಯಾಂತ್ರಿಕ ಚೈತನ್ಯದಿಂದ ವಿದ್ಯುತ್ ಚೈತನ್ಯದ ಉತ್ಪಾದನೆ ಆಗ್ತದೆ. ಜನರೇಟರ್ಗಳಲ್ಲಿ ಈ ಯಾಂತ್ರಿಕ ಚೈತನ್ಯದಿಂದ ವಿದ್ಯುತ್ ಚೈತನ್ಯದ ಉತ್ಪಾದನೆ ಆಗ್ತದೆ. ಹಾಗಿದ್ರೆ ಇಲ್ಲಿ ಉಂಟಾಗುವಂತಹ ಚೈತನ್ಯ ಬದಲಾವಣೆಯನ್ನು ನಾವು ನೋಡುವ. ಒಂದು, ಸ್ಥಿತಿ ಚೈತನ್ಯ ಗತಿ ಚೈತನ್ಯವಾಗಿ ಬದಲಾಗ್ತದೆ. ಆಮೇಲೆ ಗತಿ ಚೈತನ್ಯ ಯಾಂತ್ರಿಕ ಚೈತನ್ಯವಾಗ್ತದೆ. ಯಾಂತ್ರಿಕ ಚೈತನ್ಯ ವಿದ್ಯುತ್ ಚೈತನ್ಯವನ್ನು ಉತ್ಪಾದನೆ ಮಾಡ್ತದೆ. ಇದು ಜಲ ವಿದ್ಯುತ್ ಸ್ಥಾವರಗಳಲ್ಲಿ ನಡೆಯುವಂತಹ ಚೈತನ್ಯ ಬದಲಾವಣೆ. ಈ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಹೇಗೆ ಚೈತನ್ಯದ ಉತ್ಪಾದನೆ, ವಿದ್ಯುತ್ ಚೈತನ್ಯದ ಉತ್ಪಾದನೆ ಜರುಗುತ್ತದೆ ಅಂತ ಹೇಳಿ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಅಥವಾ ಲಿಗ್ನೈಟ್ ಇವುಗಳನ್ನು ಉರಿಸಿ ಉಷ್ಣ ಚೈತನ್ಯವನ್ನು ಪಡೆಯಲಾಗ್ತದೆ. ಈ ಉಷ್ಣ ಚೈತನ್ಯವನ್ನು ನೀರಿಗೆ ವರ್ಗಾಯಿಸ್ತಾರೆ. ಉನ್ನತ ಒತ್ತಡ ಹಾಗೂ ಉಷ್ಣತೆಯನ್ನು ನೀರಿಗೆ ಕೊಟ್ಟಾಗುವಾಗ ನೀರು ಕುದಿದು ನೀರಾವಿ ಉಂಟಾಗ್ತದೆ. ಆ ನೀರಾವಿಯನ್ನು ಟರ್ಬೈನ್ ಅನ್ನು ತಿರುಗಿಸುವುದಕ್ಕೆ ಬೇಕಾಗಿ ಬಳಸ್ತಾರೆ. ಆಮೇಲೆ ವಿದ್ಯುತ್ ಚೈತನ್ಯದ ಉತ್ಪಾದನೆ, ಜನರೇಟರ್ನ ಸಹಾಯದಿಂದ ವಿದ್ಯುತ್ ಚೈತನ್ಯದ ಉತ್ಪಾದನೆ. ಹಾಗಿದ್ರೆ ಇಲ್ಲಿ ನಡೆಯುವಂತಹ ಚೈತನ್ಯ ಬದಲಾವಣೆ ಏನು? ಕಲ್ಲಿದ್ದಲು ಅಥವಾ ಲಿಗ್ನೈಟ್ನಲ್ಲಿ ರಾಸಾಯನಿಕ ಚೈತನ್ಯ ಇರ್ತದೆ. ರಾಸಾಯನಿಕ ಚೈತನ್ಯ ಉಷ್ಣ ಚೈತನ್ಯವಾಗಿ ಬದಲಾಗ್ತದೆ. ಉರಿಸುವಾಗ ಉಷ್ಣ ಚೈತನ್ಯವಾಗ್ತದೆ. ಉಷ್ಣ ಚೈತನ್ಯವು ಯಾಂತ್ರಿಕ ಚೈತನ್ಯವಾಗ್ತದೆ. ಯಾಂತ್ರಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಮಾರ್ಪಾಡು ಹೊಂದುತ್ತದೆ. ಇದು ಒಂದು ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಜರುಗುವಂತಹ ಚೈತನ್ಯ ಬದಲಾವಣೆ. ಇನ್ನು ನಾವು ಕೆಲವೊಂದು ಅಸಾಂಪ್ರದಾಯಿಕ ಚೈತನ್ಯ ಮೂಲಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲಿಗೆ ಸೌರ ಚೈತನ್ಯ. ಸೂರ್ಯನಿಂದ ಎರಡು ವಿಧದ ಚೈತನ್ಯಗಳು ನಮಗೆ ಲಭಿಸುತ್ತವೆ. ಒಂದು ಉಷ್ಣ ಚೈತನ್ಯ, ಇನ್ನೊಂದು ಬೆಳಕು ರೂಪದ ಚೈತನ್ಯ. ನೋಡಿ, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಕುಕ್ಕರ್ ಇತ್ಯಾದಿಗಳಲ್ಲಿ ನಾವು ಉಷ್ಣ ಚೈತನ್ಯವನ್ನು ಬಳಸ್ತೇವೆ. ಸೂರ್ಯನಿಂದ ಬರುವಂತಹ ಉಷ್ಣ ಚೈತನ್ಯವನ್ನು ಬಳಸ್ತೇವೆ. ಅದೇ ಸೋಲಾರ್ ಪವರ್ ಪ್ಲಾಂಟ್, ಇದರಲ್ಲಿ ನಾವು ಸೂರ್ಯನಿಂದ ಬರುವ ಪ್ರಕಾಶ ಚೈತನ್ಯವನ್ನು ನಾವು ಬಳಸ್ತೇವೆ. ನೋಡಿ, ಸೋಲಾರ್ ಸೆಲ್ ಇದೊಂದು ಡಯೋಡ್ ಆಗಿದೆ, ಸಿಲಿಕಾನ್ ಡಯೋಡ್ಸ್. ಈ ಎನ್ ಪ್ರದೇಶದ ಮೇಲೆ ಬೆಳಕು ಬಿದ್ದಾಗುವಾಗ ಅಲ್ಲಿಂದ ಇಲೆಕ್ಟ್ರಾನ್ಗಳು ಬಿಡುಗಡೆ ಆಗ್ತವೆ. ಈ ಇಲೆಕ್ಟ್ರಾನ್ಗಳ ಪ್ರವಾಹ ಬಹಳ ಕ್ಷೀಣವಾದ ಪ್ರವಾಹವಾಗಿರುತ್ತದೆ. ಕೇವಲ ಒಂದು ಸೋಲಾರ್ ಸೆಲ್ ಅನ್ನು ಉಪಯೋಗಿಸಿದರೆ ಬಹಳ ಕ್ಷೀಣವಾದ ನಮಗೆ ವಿದ್ಯುತ್ ಪ್ರವಾಹ ನಮಗೆ ದೊರೆಯುತ್ತದೆ. ಇದನ್ನು ನಾವು ಫೋಟೋ ವೋಲ್ಟಾಯಿಕ್ ಪರಿಣಾಮ ಎಂಬುದಾಗಿ ಕರೀತೀವಿ. ಈಗ ಒಂದು ಸೆಲ್ಲಿನ ಬದಲಾಗಿ ಒಂದು ಪ್ಯಾನಲ್ ಉಪಯೋಗಿಸುತ್ತೆ, ಅಂದ್ರೆ ಶ್ರೇಣಿಬದ್ಧವಾಗಿ ಜೋಡಿಸಿದ
ಹಲವಾರು ಸೋಲಾರ್ ಸೆಲ್ಗಳನ್ನು ನಾವು ಉಪಯೋಗಿಸಿದ್ರೆ ನಮಗೆ ವಿದ್ಯುತ್ ಪ್ರವಾಹ ಏನಾಗಬಹುದು, ಹೆಚ್ಚಾಗಬಹುದು. ಹಾಗೆ ನಮ್ಮ ಕೇರಳದಲ್ಲಿ ನೆಡುಂಬಾಶ್ಶೇರಿ ಎಂಬ ವಿಮಾನ ನಿಲ್ದಾಣದಲ್ಲಿ ದೊಡ್ಡದಾದ ಒಂದು ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಮೆಗಾವ್ಯಾಟ್ನಲ್ಲಿ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಹೀಗೆ ನಮಗೆ ಸೂರ್ಯನ ಬೆಳಕನ್ನು ಉಪಯೋಗಿಸಿ ನಮಗೆ ವಿದ್ಯುತ್ ಚೈತನ್ಯವನ್ನು ಪಡೆಯಬಹುದು. ಹಾಗಿದೆ ಇದರ ಪ್ರಯೋಜನಗಳು ಏನು? ಇದರ ಪ್ರಯೋಜನಗಳೇನು ಅಂತ ಹೇಳಿದ್ರೆ, ವಿದ್ಯುತ್ತನ್ನು ತಲುಪಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಪ್ರದೇಶಗಳು, ಅಂದರೆ ಬಹಳ ಬೆಟ್ಟ ಎತ್ತರದ ಪ್ರದೇಶಗಳಿದ್ರೆ ಆ ಪ್ರದೇಶಗಳಲ್ಲಿ ನಾವು ಈ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಸ್ಥಾಪಿಸುವ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಇನ್ನು ಇದರ ಕೊರತೆ ಏನು ಅಂತ ಕೇಳಿದ್ರೆ, ದಿನ ಇಡೀ ಅಂದರೆ 24 ಗಂಟೆಗಳ ಕಾಲವೂ ಕೂಡ ನಮಗೆ ಇದರಿಂದ ಉತ್ಪಾದನೆ ಸಾಧ್ಯ ಇಲ್ಲ. ಹಗಲು ಹೊತ್ತಿನಲ್ಲಿ ಸೂರ್ಯಪ್ರಕಾಶ ಲಭಿಸುವ ಸಂದರ್ಭದಲ್ಲಿ ಮಾತ್ರವೇ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಹಾಗೆ ಮಾಡಿದ ವಿದ್ಯುತ್ತನ್ನು ಸೆಲ್ಗಳಲ್ಲಿ, ಬ್ಯಾಟರಿಗಳಲ್ಲಿ, ವಿದ್ಯುತ್ ಕೋಶಗಳಲ್ಲಿ ಸಂಗ್ರಹಿಸಿ ನಮಗೆ ಬೇಕಾದಾಗ ಉಪಯೋಗಿಸಲಿಕ್ಕೂ ಸಾಧ್ಯ ಉಂಟು. ಅಥವಾ ಹಗಲು ಹೊತ್ತಿನಲ್ಲಿ ಹೆಚ್ಚು ವಿದ್ಯುತ್ ನಾವು ಉತ್ಪಾದನೆ ಮಾಡಿದರೆ ಅದನ್ನು ಗ್ರಿಡ್ಡಿಗೆ ಬೇಕಿದ್ರೂ ಕೂಡ ಸರಬರಾಜು ಮಾಡಬಹುದು. ಇನ್ನು ಸೌರ ಚೈತನ್ಯದಿಂದ ಉಷ್ಣ ಚೈತನ್ಯ, ಅಂದರೆ ಸೂರ್ಯನ ಚೈತನ್ಯದಿಂದ ಉಷ್ಣ ಚೈತನ್ಯದ ಉತ್ಪಾದನೆ ಹೇಗೆ ಅಂತ ಹೇಳಿ ನೋಡಿ. ಸೋಲಾರ್ ಕುಕ್ಕರ್ ನೀವು ಕೇಳಿದ್ದೀರಿ ನೋಡಿ. ಸೋಲಾರ್ ಕುಕ್ಕರ್ನ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಉಂಟು. ಏನೆಲ್ಲ ವ್ಯವಸ್ಥೆಗಳು ಇದರಲ್ಲಿ ಇವೆ ಅಂತ ಹೇಳಿದ್ರೆ, ಇದೊಂದು ಪೆಟ್ಟಿಗೆ ಆಗಿರುವಂತಹ ರಚನೆ. ಮಧ್ಯದಲ್ಲಿ ನಾವೊಂದು ಪಾತ್ರೆಯನ್ನು ಇಡಬಹುದು. ಈ ಪೆಟ್ಟಿಗೆಯ ಒಳಭಾಗವನ್ನು ಕಪ್ಪು ಬಣ್ಣದಿಂದ ಆವರಿಸುತ್ತಾರೆ, ಕಪ್ಪು ಬಣ್ಣವನ್ನು ಹಚ್ಚಿರ್ತಾರೆ. ಯಾಕೆ? ನಮಗೆ ಗೊತ್ತು, ಕಪ್ಪು ಬಣ್ಣ ಹೆಚ್ಚು ಉಷ್ಣವನ್ನು ಹೀರುತ್ತದೆ ಅಂತ ಹೇಳಿ. ಆಮೇಲೆ ಇದರ ಮುಚ್ಚಳವು ಒಂದು ಗಾಜಿನ ಹಲಗೆಯಾಗಿದೆ. ಈ ಗಾಜಿನ ಹಲಗೆಯಲ್ಲಿ ರಿಫ್ಲೆಕ್ಟರ್ಗಳನ್ನು ಅಳವಡಿಸುತ್ತಾರೆ, ಅಂದ್ರೆ ನತೋದರ ದರ್ಪಣಗಳನ್ನು ಅಳವಡಿಸುತ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇದು ಬೆಳಕಿನ ಕಿರಣಗಳನ್ನು ಒಮ್ಮುಖೀಕರಿಸಿ ಪಾತ್ರೆಯ ಮೇಲೆ ಬೀಳುವಂತೆ ಮಾಡುತ್ತದೆ. ಆ ಮೂಲಕ ಆ ಸ್ಥಳದ ಉಷ್ಣವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಉಂಟು. ಆ ಮೂಲಕ ನಮಗೆ ಬಿಸಿಲಿರುವ ಸಂದರ್ಭದಲ್ಲಿ ಈ ಸೋಲಾರ್ ಕುಕ್ಕರ್ ಅನ್ನು ಉಪಯೋಗಿಸಿ ಆಹಾರ ವಸ್ತುಗಳನ್ನು ಬೇಯಿಸಬಹುದು. ಇನ್ನು ಸೋಲಾರ್ ವಾಟರ್ ಹೀಟರ್, ಇಂದು ನಾವು ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಒಂದು ವ್ಯವಸ್ಥೆ ಇದು. ಈ ಮೂಲಕ ನಮಗೆ ಬಿಸಿ ನೀರನ್ನು ಉತ್ಪಾದನೆ ಮಾಡಬಹುದು. ಮನೆಗಳಲ್ಲಿ ಉಪಯೋಗಿಸ್ತಾರೆ, ಆಸ್ಪತ್ರೆಗಳಲ್ಲಿ ಉಪಯೋಗಿಸ್ತಾರೆ, ಅದೇ ರೀತಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಹೀಗೆ ಉಪಯೋಗಿಸುವುದರ ಮೂಲಕ ನಮಗೆ ಬೇಯಿಸಲಿಕ್ಕೆ ಬೇಕಾದಂತಹ ಬಿಸಿ ನೀರನ್ನು ಪಡೆಯಬಹುದು. ಅದೇ ರೀತಿ ಶುಚೀಕರಣಕ್ಕೆ ಬೇಕಾದಂತಹ ಪಾತ್ರೆಗಳನ್ನು ಇತ್ಯಾದಿಗಳನ್ನು ಶುಚೀಕರಣಕ್ಕೆ ಬೇಕಾದಂತಹ ಬಿಸಿ ನೀರನ್ನು ಸಹ ಪಡೆಯಬಹುದು. ಹೇಗೆ ಇದು ಕೆಲಸ ಮಾಡ್ತದೆ ನೋಡಿ. ಇದರ ಒಂದು ನಮೂನೆಯನ್ನು ನಮಗೆ ಚಿತ್ರದಲ್ಲಿ ನೋಡಬಹುದು. ಸೋಲಾರ್ ವಾಟರ್ ಹೀಟರ್ ಇದು ನೀರನ್ನು ಬಿಸಿ ಮಾಡುವಂತಹ ಒಂದು ಉಪಕರಣ. ಸೌರ ಚೈತನ್ಯವನ್ನು ಹೀರಿಕೊಂಡು ನೀರನ್ನು ಬಿಸಿ ಮಾಡುತ್ತದೆ. ಇಲ್ಲಿ ನಾವು ಬಿಸಿ ನೀರನ್ನು ಡ್ರಮ್ಮಿನ ಮೇಲ್ಭಾಗದಿಂದ ಪಡೆಯುತ್ತೇವೆ, ತಣ್ಣೀರನ್ನು ಅದರ ಕೆಳಭಾಗಕ್ಕೆ ನಾವು ಕೊಡ್ತೇವೆ. ಹೀಗೆ ಡ್ರಮ್ಮಿನ ಒಳಭಾಗಕ್ಕೆ ಹೋದಂತಹ ಅಥವಾ ಬ್ಯಾರೆಲ್ನ ಒಳಭಾಗಕ್ಕೆ ಹೋದಂತಹ ತಣ್ಣೀರು ಪೈಪುಗಳ ಮೂಲಕ, ಅಂದರೆ ಆ ಪೈಪ್ ಪ್ಯಾನಲಿಗೆ ಸೂರ್ಯಪ್ರಕಾಶ ಬೀಳ್ತದೆ. ಹಾಗೆ ಆ ಪೈಪುಗಳ ಮೂಲಕ ಹೋಗುವಾಗ ಸೂರ್ಯಪ್ರಕಾಶದಿಂದ ಅಥವಾ ಸೂರ್ಯನ ಉಷ್ಣವನ್ನು ಹೀರಿ ನೀರು ಬಿಸಿಯಾಗಿ ಪುನಃ ಡ್ರಮ್ಮಿನ ಮೇಲ್ಭಾಗಕ್ಕೆ ಬಂದು ಸೇರ್ತದೆ. ಹೀಗೆ ಈ ಕ್ರಿಯೆ, ಸಂವಹನ ಕ್ರಿಯೆ ಜರುಗುವುದರ ಮೂಲಕ ನೀರು ಬಿಸಿಯಾಗ್ತದೆ. ಆ ಬಿಸಿ ನೀರನ್ನು ನಾವು ವಿವಿಧ ಉಪಯೋಗಕ್ಕೆ ಉಪಯೋಗಿಸಬಹುದು. ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್ ಇದು ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಉಪಯೋಗಿಸುವಂತಹ ಒಂದು ವ್ಯವಸ್ಥೆ. ಕಪ್ಪು ಪೈಪಿನ ಮೂಲಕ ನೀರನ್ನು ಸಾಗಿಸಲಾಗ್ತದೆ. ಆ ನೀರಿಗೆ ನತೋದರ ದರ್ಪಣಗಳು
ಅಂದರೆ ಪೈಪಿನ ಹೊರಭಾಗಕ್ಕೆ ನತೋದರ ದರ್ಪಣಗಳನ್ನು ಉಪಯೋಗಿಸಿ ಬೆಳಕನ್ನು ಕೇಂದ್ರೀಕರಿಸಿಕೊಡಲಾಗ್ತದೆ. ಅಂದರೆ ಆ ಪೈಪಿನ ಮೇಲೆ ಬೆಳಕು ಒಮ್ಮುಖೀಕರಿಸುವಂಥದ್ದು ಎಲ್ಲ ನತೋದರ ದರ್ಪಣಗಳಿಂದಲೂ ಕಾನ್ಕೇವ್ ಮಿರರ್ಗಳಿಂದಲೂ ಬೆಳಕು ಆ ಪೈಪಿನ ಮೇಲೆ ಒಮ್ಮುಖೀಕರಿಸಲ್ಪಡುವಂತಹ ರೀತಿಯಲ್ಲಿ ವ್ಯವಸ್ಥೆಗೊಳಿಸಲಾಗ್ತದೆ. ಆ ಮೂಲಕ ಪೈಪ್ ಬಿಸಿಯಾಗ್ತದೆ. ಮಾತ್ರ ಅಲ್ಲ, ಪೈಪಿನ ಕಪ್ಪು ಬಣ್ಣವು ಕೂಡ ಬೇಗನೆ ಉಷ್ಣವನ್ನು ಹೀರುತ್ತದೆ. ಒಳಭಾಗದ ನೀರು ಬಿಸಿಯಾಗ್ತದೆ ಮತ್ತು ನೀರಾವಿ ಉಂಟಾಗ್ತದೆ. ಆ ನೀರಾವಿಯನ್ನು ನಾವು ಟರ್ಬೈನ್ ಅನ್ನು ತಿರುಗಿಸಲಿಕ್ಕೆ ಉಪಯೋಗಿಸುವುದರ ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು. ನಮ್ಮ ದೇಶದ ರಾಜಸ್ಥಾನದಲ್ಲಿ ಇಂತಹ ಒಂದು ವ್ಯವಸ್ಥೆ ಇದೆ. ಇನ್ನು ಗಾಳಿಯಿಂದ ಚೈತನ್ಯ, ಇದು ನವೀಕರಿಸಬಹುದಾದ ಮತ್ತು ಪರಿಸರಕ್ಕೆ ಅನುಯೋಜ್ಯವಾದ ಒಂದು ಚೈತನ್ಯ ಮೂಲವಾಗಿದೆ. ಬೀಸುವ ಗಾಳಿಯಲ್ಲಿ ಗತಿ ಚೈತನ್ಯ ಇದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಈ ಗತಿ ಚೈತನ್ಯವನ್ನು ಉಪಯೋಗಿಸಿ ಗಾಳಿ ಯಂತ್ರಗಳನ್ನು ತಿರುಗಿಸಲಾಗ್ತದೆ. ಆ ಗಾಳಿ ಯಂತ್ರವು ಜನರೇಟರ್ ಅನ್ನು ತಿರುಗಿಸುವುದರ ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತದೆ. ಆದರೆ ಈ ಗಾಳಿ ಯಂತ್ರದ ಸ್ಥಾಪನೆಗೆ ಖರ್ಚು ಹೆಚ್ಚು ವೆಚ್ಚದಾಯಕವಾಗಿದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ನಾವು ಗಾಳಿ ಯಂತ್ರದಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೇವೆ. ಅತಿ ಹೆಚ್ಚು ಅಂತ ಹೇಳಿದ್ರೆ ಅದು ತಮಿಳುನಾಡಿನಲ್ಲಿ ಆಗಿದೆ. ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿದ್ಯುತ್ ಗಾಳಿ ಯಂತ್ರದ ಸಹಾಯದಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾರೆ. ನಮಗೆ ತುಂಬ ಸಮುದ್ರ ಕಿನಾರೆ ಇರುವುದರಿಂದ ಮತ್ತೆ ಎತ್ತರದ ಬೆಟ್ಟ ಪ್ರದೇಶಗಳು ಇರುವುದರಿಂದ ನಮ್ಮ ದೇಶದಲ್ಲಿ ಗಾಳಿ ಯಂತ್ರಗಳನ್ನು ಸ್ಥಾಪನೆ ಮಾಡಬಹುದು. ಆದರೆ ಇದನ್ನು ಅಳವಡಿಸುವುದು ವೆಚ್ಚದಾಯಕ ಮತ್ತು ಬೀಸುವ ಗಾಳಿಯಿಂದ ಇದನ್ನು ಸಂರಕ್ಷಿಸುವುದು ಕೂಡ ಸ್ವಲ್ಪ ತ್ರಾಸದಾಯಕವಾಗಿದೆ. ಸಮುದ್ರದಿಂದ ಚೈತನ್ಯ ನೋಡಿ, ಇಡೀ ಪ್ರಪಂಚದ 2/3 ಸಮುದ್ರ, 1/3 ಮಾತ್ರ ಭೂಭಾಗ. ಸಮುದ್ರದಲ್ಲಿನ ನೀರು ಭರತ ಇಳಿತಕ್ಕೆ ಒಳಗಾಗ್ತದೆ. ಅದೇ ರೀತಿ ಸಮುದ್ರದಲ್ಲಿ ಅಲೆಗಳು ಬರ್ತವೆ. ಇವುಗಳನ್ನು ಉಪಯೋಗಿಸಿ ನಮಗೆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದಾ ಅಂತ ಹೇಳಿ ನೋಡಿ. ಭರತ ಇಳಿತಗಳಿಂದ ಚೈತನ್ಯ ನಾವು ನಮ್ಮ ಸಮಾಜ ವಿಜ್ಞಾನ ಪಾಠದಲ್ಲಿ ಕಲಿತಿದ್ದೇವೆ. ಚಂದ್ರನಿಗೆ ಹಾಗೂ ಸಮುದ್ರದ ನೀರಿನ ಒಳಗೆ ಒಂದು ಆಕರ್ಷಣೆ ಉಂಟು ಅಂತ ಹೇಳಿ. ಹುಣ್ಣಿಮೆ ದಿವಸಗಳಲ್ಲಿ ಸಮುದ್ರದ ನೀರು ಉಕ್ಕಿ ಬರ್ತದೆ, ಅದಕ್ಕೆ ನಾವು ಭರತ ಎಂಬುದಾಗಿಯೂ, ಅದೇ ರೀತಿ ಅಮಾವಾಸ್ಯ ದಿನಗಳಲ್ಲಿ ನೀರು ಇಳಿತಕ್ಕೆ ಒಳಗಾಗ್ತದೆ, ಅದನ್ನು ನಾವು ಇಳಿತ ಎಂಬುದಾಗಿ ಕರೀತೇವೆ. ಈ ಭರತವು ಸಾಮಾನ್ಯ 2 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರಕ್ಕೆ ಉಂಟು ಅಂತೇಳಿ ಆದರೆ ಆ ನೀರನ್ನು ನಾವು ಸಂಗ್ರಹಿಸಿ, ಅಂದರೆ ಮೇಲಕ್ಕೆ ಭರತದ ಸಂದರ್ಭದಲ್ಲಿ ಉಂಟಾಗುವಂತಹ ನೀರನ್ನು ನಾವು ಸಂಗ್ರಹಿಸಿ ಆ ನೀರಿನಿಂದ ಅದು ಹಿಂದಕ್ಕೆ ಇಳಿಯುವಾಗ ಅದಕ್ಕೊಂದು ಗತಿ ಚೈತನ್ಯ ಬರ್ತದೆ. ಆ ಗತಿ ಚೈತನ್ಯವನ್ನು ಉಪಯೋಗಿಸಿ ನಮಗೆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ, ಪ್ರಪಂಚದ ಕೆಲವು ಕಡೆಗಳಲ್ಲಿ, ಅಂದರೆ ಸಮುದ್ರದ ಕಿನಾರೆಯಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾರೆ. ಅಲೆಗಳಿಂದ ಚೈತನ್ಯ, ಟೈಡಲ್ ಎನರ್ಜಿ. ಸಮುದ್ರದ ಅಲೆಗಳು ಅದು ನಿರಂತರವಾಗಿ ಬರ್ತಾ ಇರ್ತದೆ. ಈ ಸಮುದ್ರದ ಅಲೆಗಳು ಬಹಳ ಎತ್ತರಕ್ಕೆ ಬರುವಂತಹ ಸ್ಥಳಗಳಲ್ಲಿ ನಾವು ಜನರೇಟರ್ನ್ನು ಸ್ಥಾಪನೆ ಮಾಡಿ ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು. ಇನ್ನು ಸಮುದ್ರ ತಾಪ ಚೈತನ್ಯ, ಓಷನ್ ಥರ್ಮಲ್ ಎನರ್ಜಿ. ಸೂರ್ಯನ ಉಷ್ಣತೆಗೆ ಸಮುದ್ರದ ನೀರು ಬಿಸಿಯಾಗ್ತದೆ. ಈ ನೀರು ಮೇಲ್ಭಾಗದ ನೀರು ಮಾತ್ರ ಬಿಸಿಯಾಗ್ತದೆ. ಅತಿ ಹೆಚ್ಚು ತಾಪ ಸಿಗುವಂತಹ ಸ್ಥಳಗಳಲ್ಲಿ ಮೇಲ್ಭಾಗದ ನೀರು ಮತ್ತು ಕೆಳಭಾಗದ ನೀರಿನ ಉಷ್ಣತೆಯೊಳಗೆ 20 ಕೆಲ್ವಿನ್ನಷ್ಟು ಕೂಡ ವ್ಯತ್ಯಾಸಗಳನ್ನು ಕೆಲವೊಮ್ಮೆ ಉಂಟಾಗ್ತದೆ. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು. ಈ ರೀತಿಯಲ್ಲಿ
ಸಮುದ್ರದ ನೀರಿನ ಉಷ್ಣತಾ ವ್ಯತ್ಯಾಸಕ್ಕೆ ಹೊಂದಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವಂತಹ ವಿಧಾನಕ್ಕೆ ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಪ್ಲಾಂಟ್ಸ್ ಎಂಬುದಾಗಿ ಕರೀತೀವಿ. ಇಲ್ಲಿ ಸಮುದ್ರದ ಮೇಲ್ಭಾಗದ ನೀರು ಮತ್ತು 2 ಕಿಲೋಮೀಟರ್ ಅಡಿಭಾಗದಲ್ಲಿನ ನೀರು ಇವುಗಳೊಳಗಿನ ಉಷ್ಣತಾ ವ್ಯತ್ಯಾಸವು 20 ಕೆಲ್ವಿನ್ನಷ್ಟಿದ್ರೆ ನಮಗೆ ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಹೇಗೆ ಅಂತ ಹೇಳಿ ನೋಡೋಣ. ಅಮೋನಿಯಾದಂತಹ ಕೆಲವೊಂದು ರಾಸಾಯನಿಕ ವಸ್ತುಗಳಿರ್ತವೆ. ಅವುಗಳು ಕಡಿಮೆ ಉಷ್ಣತೆಯಲ್ಲಿ ಬಾಷ್ಪೀಭವನಕ್ಕೆ ಅಥವಾ ಒಳಗಾಗ್ತವೆ. ಅಂತಹ ವಸ್ತುಗಳನ್ನು, ಅಂತಹ ಉಪಕರಣವನ್ನು ನೀರಿನಲ್ಲಿ ಅಳವಡಿಸಿ ಸಮುದ್ರದ ಉಷ್ಣವನ್ನು ಹೀರಿಕೊಂಡು ಇವುಗಳು ಆವಿಯಾಗ್ತವೆ. ಆವಿಯಾಗುವಾಗ ಆ ಆವಿಯನ್ನು ಉಪಯೋಗಿಸಿ ಟರ್ಬೈನ್ ಅನ್ನು ತಿರುಗಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಪುನಃ ಅದೇ ಅಮೋನಿಯಾವನ್ನು ಕಂಡೆನ್ಸೇಷನ್ ಮಾಡಿ ದ್ರವೀಕರಿಸಲಾಗ್ತದೆ. ಈ ರೀತಿಯ ಒಂದು ಸರ್ಕ್ಯುಲೇಷನ್ ಮೂಲಕ ನಮಗೆ ವಿದ್ಯುತ್ ಉತ್ಪಾದನೆ ಸಾಧ್ಯ ಇದೆ. ಇನ್ನು ಜಿಯೋಥರ್ಮಲ್ ಎನರ್ಜಿ ನೋಡಿ, ನಮಗೆ ಗೊತ್ತು ಭೂಮಿಗೆ 3 ಭಾಗಗಳು ಉಂಟು: ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್ ಅಂತ ಹೇಳಿ. ಭೂಮಿಯ ಒಳಭಾಗದಲ್ಲಿ ವಸ್ತುಗಳು ಉನ್ನತ ಉಷ್ಣತೆಯಲ್ಲಿದ್ದು ದ್ರವೀಕೃತ ಸ್ಥಿತಿಯಲ್ಲಿವೆ ಅಂತ ಹೇಳಿ ನಮಗೆ ಗೊತ್ತು. ಈ ಭೂಮಿಯ ಮೇಲ್ಪದರು ಕೆಲವೊಂದು ಕಡೆಗಳಲ್ಲಿ ಸ್ವಲ್ಪ ತೆಳ್ಳಗಿರಬಹುದು. ಅಂತಹ ಕಡೆಗಳಲ್ಲಿ ನೀರು ಬಿಸಿಯಾಗಿರುತ್ತದೆ, ಅಂದರೆ ಬಿಸಿ ನೀರಿನ ಬುಗ್ಗೆಗಳು ಉಂಟಾಗ್ತವೆ. ಅಂತಹ ಸ್ಥಳಗಳನ್ನು ನಾವು ಹಾಟ್ ಸ್ಪಾಟ್ ಎಂಬುದಾಗಿ ಕರೀತೀವಿ. ಈ ಹಾಟ್ ಸ್ಪಾಟ್ ಇರುವಂತಹ ಸ್ಥಳಗಳಿಗೆ ವಿ ಆಕಾರದಲ್ಲಿ ಒಂದು ಬೋರ್ವೆಲ್ ಅನ್ನು ತೋಡಿ ಒಂದು ಕಡೆಯಿಂದ ತಣ್ಣೀರನ್ನು ಸರಬರಾಜು ಮಾಡಿದಾಗ ಅದು ಇನ್ನೊಂದು ಬದಿಯಲ್ಲಿ ಕುದಿದು ನೀರಾವಿಯಾಗಿ ಹೊರಬರುವುದನ್ನು ನಾವು ಕಾಣಬಹುದು. ಈ ನೀರಾವಿಯನ್ನು ಉಪಯೋಗಿಸಿ ನಮಗೆ ವಿದ್ಯುತ್ ಜನಕಗಳ ಸಹಾಯದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಇದನ್ನು ನಾವು ಜಿಯೋ ಥರ್ಮಲ್ ಪವರ್ ಪ್ಲಾಂಟ್ ಎಂಬುದಾಗಿ ಕರೀತೇವೆ. ಕೇರಳದಲ್ಲಿ ಇಂತಹ ಯಾವುದೇ ಪವರ್ ಪ್ಲಾಂಟ್ಗಳಿಲ್ಲ. ಯಾಕೆ ಇಲ್ಲ ಅಂತ ಕೇಳಿದ್ರೆ ಇಲ್ಲಿ ಹಾಟ್ ಸ್ಪಾಟ್ಗಳಿಲ್ಲ. ಏನು? ನ್ಯೂಕ್ಲಿಯಸ್ನಿಂದ ಚೈತನ್ಯ. ಒಂದು ಪರಮಾಣು ಕೇಂದ್ರವನ್ನು ಹೊಂದಿದೆ ಅಂತೇಳಿ ನಮಗೆ ಗೊತ್ತು. ಈ ಪರಮಾಣು ಕೇಂದ್ರಗಳನ್ನು ವಿಭಜಿಸುವುದರ ಮೂಲಕ ಭಾರವಾದ ಒಂದು ನ್ಯೂಕ್ಲಿಯಸ್ ಅನ್ನು, ಪರಮಾಣು ಕೇಂದ್ರವನ್ನು ವಿಭಜಿಸುವುದರ ಮೂಲಕ ಅಥವಾ ಹಗುರವಾದ ಕೆಲವೊಂದು ಮೂಲ ವಸ್ತುಗಳ ಪರಮಾಣು ಕೇಂದ್ರಗಳನ್ನು ಸಂಯೋಜಿಸುವುದರ ಮೂಲಕ ನಮಗೆ ಚೈತನ್ಯವನ್ನು ಪಡೆಯಬಹುದಾಗಿದೆ. ಇದನ್ನು ನಾವು ನ್ಯೂಕ್ಲಿಯರ್ ಚೈತನ್ಯ ಎಂಬುದಾಗಿ ಕರೀತೇವೆ. ಇದರಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ 2 ವಿಧ: ಒಂದು ನ್ಯೂಕ್ಲಿಯರ್ ವಿದಳನ, ಇನ್ನೊಂದು ನ್ಯೂಕ್ಲಿಯರ್ ಸಮ್ಮಿಲನ ಅಂತ ಹೇಳಿ. ನ್ಯೂಕ್ಲಿಯರ್ ಫಿಷನ್, ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫಿಷನ್ ಅಥವಾ ಪರಮಾಣು ವಿದಳನ ಕ್ರಿಯೆಯಲ್ಲಿ ಭಾರವಾದ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಅನ್ನು ವಿಭಜಿಸಲಾಗುತ್ತದೆ. ಉದಾಹರಣೆಗೆ ಹೇಳುವುದಿದ್ರೆ ಯುರೇನಿಯಂ 235 ಎನ್ನುವಂತಹ ಒಂದು ಪರಮಾಣು, ಅದರ ನ್ಯೂಕ್ಲಿಯಸ್ ಅನ್ನು ನ್ಯೂಟ್ರಾನ್ ಕಣವೊಂದರಿಂದ ಘಟ್ಟಿಸಿದಾಗ ಅಥವಾ ಡಿಕ್ಕಿ ಹೊಡೆಯುವಂತೆ ಮಾಡಿದಾಗ, ಬಹಳ ವೇಗವಾಗಿ ಡಿಕ್ಕಿ ಹೊಡೆಯುವಂತೆ ಮಾಡಿದಾಗ ಅದು ವಿಭಜನೆಗೊಳ್ಳುತ್ತದೆ. ವಿಭಜನೆಗೊಂಡು ಕ್ರಿಪ್ಟಾನ್ ಹಾಗೂ ಬೇರಿಯಂ ನ್ಯೂಕ್ಲಿಯಸ್ಗಳಾಗಿ ವಿಭಜನೆ ಹೊಂದುತ್ತದೆ. ಅದರೊಂದಿಗೆ 3 ಹೊಸ ನ್ಯೂಟ್ರಾನ್ಗಳು ಉಂಟಾಗ್ತವೆ ಮತ್ತು ಅಪಾರವಾದ ಉಷ್ಣ ಚೈತನ್ಯ ಬಿಡುಗಡೆಯಾಗ್ತದೆ. ಈ ಚೈತನ್ಯ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ, ನಾವು ಈ ವಿಘಟನೆಗೆ ಮೊದಲು ಇರುವ ಪರಮಾಣುಗಳ ದ್ರವ್ಯರಾಶಿ, ಪರಮಾಣು ಕಣಗಳ ದ್ರವ್ಯರಾಶಿ ಮತ್ತು ವಿಘಟನೆಯ ನಂತರ ಉಂಟಾದ ಪರಮಾಣು ಕಣಗಳ ದ್ರವ್ಯರಾಶಿಯನ್ನು ಲೆಕ್ಕ ಹಾಕಿದರೆ ಅದರಲ್ಲಿ ಒಂದು ಸಣ್ಣ ಕೊರತೆಯನ್ನು ನಾವು ಕಾಣ್ತೇವೆ. ಈ ದ್ರವ್ಯರಾಶಿ ಕೊರತೆಯಾಗಿರುತ್ತದೆ ಐನ್ಸ್ಟೀನ್ನ ಸಮೀಕರಣವಾದ E=mc² ಎಂಬ ಸೂತ್ರದ ಆಧಾರದಲ್ಲಿ ಅದು ಚೈತನ್ಯವಾಗಿ ಮಾರ್ಪಟ್ಟಿರುತ್ತದೆ. ಒಂದು ಸಣ್ಣ ದ್ರವ್ಯರಾಶಿಯ ಕೊರತೆಯು ಕೂಡ ಬಹಳ ದೊಡ್ಡದಾದ ಎನಾರ್ಮಸ್ ಎನರ್ಜಿ ಅನ್ನು ನಮಗೆ ಉಂಟು ಮಾಡಿಕೊಡುತ್ತದೆ. ಈ ತತ್ವವನ್ನು ನಾವು ಪರಮಾಣು ಬಾಂಬಿನಲ್ಲಿ ಅಳವಡಿಸ್ತೇವೆ. ಅದೇ ರೀತಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ನಾವು ಅಳವಡಿಸ್ತೇವೆ. ಪರಮಾಣು ಬಾಂಬಿನಲ್ಲಿ
ಅನಿಯಂತ್ರಿತ ಪರಮಾಣು ವಿದಳನ ಕ್ರಿಯೆ ಜರುಗುತ್ತದೆ. ಅದರಲ್ಲಿ ಕಂಟ್ರೋಲ್ ಇಲ್ಲ, ನಿಯಂತ್ರಿಸುವುದಿಲ್ಲ. ಹೊಸತಾಗಿ ಉಂಟಾದ ಅಂದ್ರೆ ಮೊದಲನೆಯ ವಿಘಟನೆಯಿಂದಾಗಿ ಉಂಟಾದ ಹೊಸ 3 ನ್ಯೂಟ್ರಾನ್ಗಳನ್ನು ನಾವು ನಿಯಂತ್ರಿಸದೇ ಇದ್ದಾಗ ಅದು ಅನಿಯಂತ್ರಿತವಾಗಿ, ಇಂಧನ ಅಲ್ಲಿ ಉಂಟು ಅಂತ ಹೇಳಿ ಆದ್ರೆ ಅನಿಯಂತ್ರಿತವಾಗಿ ಅದು ಸ್ಫೋಟಗೊಳ್ತಾ ಹೋಗ್ತದೆ ಮತ್ತು ವಿಕಿರಣಗಳು ಉಂಟಾಗಬಹುದು, ಉಷ್ಣ ಚೈತನ್ಯ ಬಿಡುಗಡೆ ಆಗಬಹುದು. ಆದರೆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ, ಆದರೆ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ನಿಯಂತ್ರಿತ ಪರಮಾಣು ವಿದಳನ ಕ್ರಿಯೆಯನ್ನು ಮಾಡಲಾಗ್ತದೆ. ಅಂದ್ರೆ ಒಂದು ನ್ಯೂಟ್ರಾನ್ ನಿಂದ ಯುರೇನಿಯಂ ಪರಮಾಣುವನ್ನು, ಯುರೇನಿಯಂ 235 ವಿಘಟಿಸಿದಾಗ ನಂತರ ಉಂಟಾಗುವ 3 ಹೊಸ ನ್ಯೂಟ್ರಾನ್ಗಳು ಇನ್ನಷ್ಟು ವಿಘಟನೆಯನ್ನು ಮಾಡ್ತವೆ. ಆದರೆ ಅದನ್ನು ನಾವು ಮಾಡರೇಟರ್ಗಳ ಸಹಾಯದಿಂದ ಅವುಗಳ ವೇಗವನ್ನು ನಿಯಂತ್ರಿಸುವುದು ಮತ್ತು ಮುಂದಿನ ಡಿಕ್ಕಿ ಹೊಡೆಯುವಿಕೆಯನ್ನು ಕಡಿಮೆ ಮಾಡುವುದರ ಮೂಲಕ ನಿಯಂತ್ರಿತ ಪರಮಾಣು ವಿದಳನ ಕ್ರಿಯೆಯನ್ನು ನಡೆಸಿ ಉಷ್ಣ ಚೈತನ್ಯವನ್ನು ಪಡೆದು ಅದನ್ನು ನೀರಿಗೆ ವರ್ಗಾಯಿಸಿ, ನೀರನ್ನು ನೀರಾವಿಯಾಗಿಸಿ ಆಮೇಲೆ ಜನರೇಟರ್ಗಳ ಸಹಾಯದಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಇದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಜರುಗುವಂತಹ ಚೈತನ್ಯ ಬದಲಾವಣೆ. ಹಾಗಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಉಂಟಾಗುವ ಚೈತನ್ಯ ಬದಲಾವಣೆ ಏನೆಲ್ಲ? ನ್ಯೂಕ್ಲಿಯರ್ ಚೈತನ್ಯ ಉಷ್ಣ ಚೈತನ್ಯವಾಗಿ ಬದಲಾಗ್ತದೆ, ಉಷ್ಣ ಚೈತನ್ಯವು ಯಾಂತ್ರಿಕ ಚೈತನ್ಯವಾಗ್ತದೆ, ಯಾಂತ್ರಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಬದಲಾಗ್ತದೆ. ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಅದೆಷ್ಟೋ ಇವೆ. ಅಲ್ಲಿ ನಾವು ಯುರೇನಿಯಂ 235 ಬದಲಾಗಿ ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಕೂಡ ಇಂಧನವಾಗಿ ನಾವು ಬಳಸ್ತೇವೆ. ಏನು ಈ ಪುಷ್ಟೀಕರಿಸಿದ ಯುರೇನಿಯಂ ಅಂತ ಹೇಳಿದ್ರೆ, ಅಂದ್ರೆ ಯುರೇನಿಯಂಗೆ ಬೇರೆ ಬೇರೆ ಐಸೋಟೋಪ್ಗಳಿದೆ. ಯುರೇನಿಯಂ 234, ಯುರೇನಿಯಂ 235 ಹಾಗೆ ಯುರೇನಿಯಂ 236. ಆದರೆ ಈ ಎಲ್ಲ ಐಸೋಟೋಪ್ಗಳಲ್ಲಿ ಯುರೇನಿಯಂ 235 ವಿಘಟನೆಗೆ ಯೋಗ್ಯವಾದದ್ದು. ಆದರೆ ಯುರೇನಿಯಂ 235 ಅಧಿಕ ಇರುವಂತಹ, ಉಳಿದದ್ದು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಅಂತಹ ಐಸೋಟೋಪ್ಗಳನ್ನು ಉಪಯೋಗಿಸಿ ನಮಗೆ ಸ್ಥಾವರಗಳನ್ನು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಚಲಿಸಬಹುದಾದಂತಹ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಇಂದು ಇದೆ. ಅದೇ ರೀತಿ ಯುರೇನಿಯಂ ಕಾರ್ಬೈಡ್ ಅನ್ನು ಉಪಯೋಗಿಸಿ, ಯುರೇನಿಯಂ ಪ್ಲೂಟೋನಿಯಂ ಕಾರ್ಬೈಡ್, ಇದರ ಪೂರ್ಣ ಹೆಸರು ಹಾಗೆ ಯುರೇನಿಯಂ ಪ್ಲೂಟೋನಿಯಂ ಕಾರ್ಬೈಡ್, ಅದನ್ನು ಸಹ ಇಂಧನವಾಗಿ ಬಳಸುವಂತಹ ನೂತನ ತಂತ್ರಗಾರಿಕೆ ನಮ್ಮ ದೇಶದಲ್ಲಿ ಇಂದು ಇದೆ. ಮುಂದೆ ಅಣು ಮಾಲಿನ್ಯ ನೋಡಿ, ಎಲ್ಲ ವಿದಳನ ಕ್ರಿಯೆಯಲ್ಲೂ ವಿಕಿರಣಗಳು ಹೊರಬರ್ತವೆ. ಆಲ್ಫಾ, ಬೀಟಾ ಮತ್ತು ಗಾಮಾ ಕಿರಣಗಳು. ಈ ವಿಕಿರಣಗಳು ಅಯೋನೈಸೇಷನ್ ಅನ್ನು ಉಂಟು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದೇ ಮಾನವ ಶರೀರಕ್ಕಿರಬಹುದು, ಇನ್ನಿತರ ಜೀವಿಗಳ ಶರೀರವನ್ನು ಇದು ಪ್ರವೇಶಿಸಿದರೆ ಅಲ್ಲಿ ಅಯೋನೈಸೇಷನ್ ಅನ್ನು ಉಂಟು ಮಾಡಿ ಅವನಿಗೆ ಈ ತರ ಮಾರಕವಾದ ರೋಗಗಳು ಉಂಟಾಗುವಂತಹ ಸಂದರ್ಭಗಳು ಇವೆ. ಹಾಗಾಗಿ ಈ ವಿಕಿರಣದ ಬಗ್ಗೆ ನಾವು ಬಹಳಷ್ಟು ಜಾಗೃತವಂತರಾಗಿರಬೇಕು. ಪ್ರಕೃತಿಯಲ್ಲಿ ಕೂಡ ವಿಕಿರಣಗಳು ಉಂಟು. ಅದೇ ರೀತಿ ಮಾನವ ನಿರ್ಮಿತ ಕೃತಕವಾಗಿ ವಿಕಿರಣಗಳು ಉಂಟಾಗ್ತವೆ. ಏನು ಈ ಪ್ರಾಕೃತಿಕ ವಿಕಿರಣಗಳು ಹೇಗೆ ಬರ್ತವೆ, ಎಲ್ಲಿಂದ ಬರ್ತವೆ ಅಂತ ಹೇಳಿ ನೋಡಿ. ಬಾಹ್ಯಾಕಾಶದಲ್ಲಿ ಬರುವಂತಹ ಕಾಸ್ಮಿಕ್ ಕಿರಣಗಳು, ಬಾಹ್ಯಾಕಾಶದಲ್ಲಿ ಉಂಟಾಗುವಂತಹ ಕೆಲವೊಂದು ಚಟುವಟಿಕೆಯಿಂದಾಗಿ ಕಾಸ್ಮಿಕ್ ಕಿರಣಗಳು ಬರ್ತವೆ. ಇದು ಪ್ರಾಕೃತಿಕವಾಗಿ ಉಂಟಾಗುವಂತಹ ಒಂದು ವಿಕಿರಣ, ಉತ್ಪತ್ತಿಯಾಗುವಂತಹ ವಿಕಿರಣ. ಅದೇ ರೀತಿ ಭೂಮಿಯಲ್ಲಿ ವಿಕಿರಣಗಳು ಬರ್ತವೆ. ಯಾಕೆ ಬರ್ತವೆ ನೋಡಿ, ವಿಕಿರಣಶೀಲ ಮೂಲವಸ್ತುಗಳು ಇದೇ ಭೂಮಿಯಲ್ಲಿ ಇರುವುದರಿಂದ ಅವುಗಳು ನಿರಂತರವಾಗಿ ವಿಕಿರಣಗಳನ್ನು ಹೊರಸೂಸ್ತಾ ಇರ್ತವೆ. ಇದಲ್ಲದೆ ನಾವು ತಿನ್ನುವಂತಹ ತರಕಾರಿಗಳಲ್ಲಿ ಕೂಡ ವಿಕಿರಣಗಳು ಇರಬಹುದು. ಹೇಗೆ ಇರ್ತವೆ ಅಂತ ಕೇಳಿದ್ರೆ, ಅವುಗಳು ಇದೇ ಭೂಮಿಯಲ್ಲಿ ಬೆಳೆಯುತ್ತವೆ. ಇದೇ ಭೂಮಿಯಲ್ಲಿ ಬೆಳೆಯುವಾಗ ಕೆಲವು ಖನಿಜಾಂಶಗಳನ್ನು, ಲವಣಗಳನ್ನು ಅವುಗಳು ಇರ್ತವೆ. ಅದರೊಂದಿಗೆ ಈ ರೇಡಿಯೋ ಆಕ್ಟಿವ್ ಐಸೋಟೋಪ್ಗಳು ಕೂಡ ಈ ಆಹಾರ ವಸ್ತುಗಳಲ್ಲಿ ಬಂದು ಸೇರಿರಬಹುದು. ಅದು ಕೂಡ ಪ್ರಾಕೃತಿಕ ವಿಕಿರಣಕ್ಕೆ ಒಂದು ಉದಾಹರಣೆಯಾಗಿದೆ. ಇನ್ನು ಮಾನವ ನಿರ್ಮಿತ ವಿಕಿರಣಗಳು ಹೇಗೆ ಉಂಟಾಗ್ತವೆ ಅಂತ ಹೇಳಿ, ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಸ್ಥಾಪನೆಯಾದಂತಹ ಸ್ಥಳಗಳಲ್ಲಿ ವಿಕಿರಣಗಳು ಸಾಮಾನ್ಯ, ಸರ್ವೇ ಸಾಮಾನ್ಯ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದರೆ ಎಕ್ಸ್ರೇ ತೆಗೆಯುವಾಗ
ಅದೇ ರೀತಿ ಕ್ಯಾನ್ಸರ್ನಂತಹ ಚಿಕಿತ್ಸೆಗೆ ರೇಡಿಯೋಥೆರಪಿ ಮಾಡುವಾಗ ಅಲ್ಲಿ ನಾವು ವಿಕಿರಣಗಳನ್ನು ಬಳಸ್ತೇವೆ. ಅಂತಹ ವಿಕಿರಣಗಳು ಅಲ್ಪ ಪ್ರಮಾಣದಲ್ಲಿ ವಾತಾವರಣವನ್ನು ಸೇರಬಹುದು. ಏನು ಈ ವಿಕಿರಣಕ್ಕೆ ಇರುವಂತಹ ಮುಂಜಾಗ್ರತೆಗಳು ಏನು? ನಾವು ವಹಿಸಬೇಕಾದಂತಹ ಮುಂಜಾಗ್ರತೆಗಳು ಯಾವುದು? ಅದನ್ನು ನಾವು ಒಂದೊಂದಾಗಿ ನೋಡುವ. ಸುರಕ್ಷಿತವಾದ ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳುವುದು. ವಿಕಿರಣ ಉಂಟಾಯಿತು ಅಂತೇಳಿ ಆಗುವಾಗ ನಾವು ಸುರಕ್ಷಿತವಾದ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವುದು. ಅಂದ್ರೆ ಕಾಂಕ್ರೀಟ್ ಕಟ್ಟಡಗಳಿರ್ಬೋದು, ಇಟ್ಟಿಗೆಗಳಿರ್ಬೋದು ಇತ್ಯಾದಿ. ಯಾಕೆ ಈ ಕಾಂಕ್ರೀಟ್ ಕಟ್ಟಡಗಳು ಮತ್ತು ಇಟ್ಟಿಗೆಗಳು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಈ ವಿಕಿರಣಗಳು ಸಾಮಾನ್ಯವಾಗಿ ಕಾಂಕ್ರೀಟ್ ಕಟ್ಟಡಗಳನ್ನು ಪೆನೆಟ್ರೇಟ್ ಮಾಡುವುದಿಲ್ಲ. ಅಂದ್ರೆ ಅವುಗಳ ಮೂಲಕ ಅದು ಹಾದು ಹೋಗುವುದು ಕಡಿಮೆ. ಇನ್ನು ಅಧಿಕಾರಿಗಳ ಸೂಚನೆಯನ್ನು ನಿಖರವಾಗಿ ಪಾಲಿಸುವುದು. ಹೇಗೆ ನಾವು ಈ ಕೋವಿಡ್ ಸಂದರ್ಭದಲ್ಲಿ ಪಾಲಿಸಿದ್ದೇವೋ ಅದೇ ರೀತಿ ಈ ವಿಕಿರಣಗಳು ಹೊರಸೂಸುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ನಾವು ಗಮನಿಸುವುದು ಅತಿ ಪ್ರಾಮುಖ್ಯ. ನ್ಯೂಕ್ಲಿಯರ್ ವಿಕಿರಣಗಳ ಜಾಗೃತಿ ಸಂಕೇತಗಳನ್ನು ಗಮನಿಸಿ ವ್ಯವಹರಿಸುವುದು. ನೋಡಿ, ಕೆಲವು ಕಡೆಗಳಲ್ಲಿ ಸಿಂಬಲ್ ಹಾಕಿರ್ತಾರೆ ನೋಡಿ, ಬೋರ್ಡ್ನಲ್ಲಿ ಕಾಣಿಸ್ತಾ ಉಂಟು ಇದರದ್ದು ಯಾವುದರದ್ದು ನ್ಯೂಕ್ಲಿಯರ್ ವಿಕಿರಣದ ಜಾಗೃತಿಯ ಸಂಕೇತ. ಆ ಸಂಕೇತ ಇರುವಲ್ಲೆಲ್ಲ ನಾವು ಬಹಳ ಜಾಗರೂಕತೆಯಿಂದ ಅಲ್ಲಿ ಅಡ್ಡಾಡುವುದು, ದಿನನಿತ್ಯ ಯಾವಾಗಲೂ ಅಡ್ಡಾಡುವುದಷ್ಟು ಯೋಗ್ಯ ಅಲ್ಲ. ಏನು ನ್ಯೂಕ್ಲಿಯರ್ ದುರಂತದ ಸಾಧ್ಯತೆ ಇರುವ ಕ್ಷೇತ್ರಗಳಲ್ಲಿ ಜನಸಾಂದ್ರತೆಯನ್ನು ಕಡಿಮೆ ಮಾಡುವುದು. ಅಗತ್ಯವಿದ್ದರೆ ಪೊಟ್ಯಾಷಿಯಂ ಅಯೋಡೈಡ್ ಮಾತ್ರೆಗಳು ಅಥವಾ ಧಾರಾಳ ಅಯೋಡಿನ್ ಅಡಕವಾಗಿರುವ ಆಹಾರ ಪದಾರ್ಥಗಳನ್ನು ಸೇವಿಸುವುದು. ಇದಿಷ್ಟು ನಾವು ವಿಕಿರಣಗಳು ಉಂಟಾದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತೆಗಳಾಗಿವೆ. ನವೀಕರಿಸಲು ಸಾಧ್ಯ ಇರುವ ಚೈತನ್ಯ ಮೂಲಗಳು ಹಾಗೂ ನವೀಕರಿಸಲು ಸಾಧ್ಯ ಇಲ್ಲದೆ ಇರುವಂತಹ ಚೈತನ್ಯ ಮೂಲಗಳು. ಈಗ ಸೌರ ಚೈತನ್ಯ, ಗಾಳಿಯ ಚೈತನ್ಯ, ಆಮೇಲೆ ಭರತ ಇಳಿತ ಅಂದ್ರೆ ಸಮುದ್ರದಿಂದ ಬರುವಂತಹ ಚೈತನ್ಯ, ಇದೆಲ್ಲವೂ ಕೂಡ ನವೀಕರಿಸಲಿಕ್ಕೆ ಸಾಧ್ಯ ಇರುವಂತದ್ದು. ಅಂದ್ರೆ ಪುನಃ ಉಪಯೋಗಿಸಲಿಕ್ಕೆ ಸಾಧ್ಯ ಇರುವಂತದ್ದು. ಅಂದ್ರೆ ಅವುಗಳನ್ನು ನಾವು ರಿನ್ಯೂವೇಬಲ್ ಎನರ್ಜಿ ಅಂತೇಳಿ ಕರೀತೇವೆ, ಎನರ್ಜಿ ಸೋರ್ಸ್. ಆದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು, ಕಲ್ಲಿದ್ದಲು ಇತ್ಯಾದಿಗಳು ನವೀಕರಿಸಲು ಸಾಧ್ಯ ಇಲ್ಲದಿರುವಂತದ್ದು. ಅಂದ್ರೆ ಒಮ್ಮೆ ಉಪಯೋಗಿಸಿದ್ರೆ ಅದು ಮುಗಿಯಿತು, ಪುನಃ ಅದರ ಉತ್ಪತ್ತಿ ಅಂತ ಹೇಳಿ ಇಲ್ಲ. ಆದ ಕಾರಣ ಅದನ್ನು ನಾವು ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಎಂಬುದಾಗಿ ಕರೀತೇವೆ. ಹಸಿರು ಎನರ್ಜಿ ಹಾಗೂ ಬ್ರೌನ್ ಎನರ್ಜಿ, ಗ್ರೀನ್ ಎನರ್ಜಿ ಅಂಡ್ ಬ್ರೌನ್ ಎನರ್ಜಿ, ಎಲ್ಲ ನವೀಕರಿಸಲು ಸಾಧ್ಯ ಇರುವಂತಹ ಚೈತನ್ಯಗಳು ಗ್ರೀನ್ ಎನರ್ಜಿ ಅಥವಾ ಹಸಿರು ಚೈತನ್ಯ ಮೂಲಗಳಾಗಿವೆ. ಇದನ್ನೇ ನಾವು ಕ್ಲೀನ್ ಎನರ್ಜಿ ಎಂಬುದಾಗಿ ಕೂಡ ಕರೀತೇವೆ. ಅಂದ್ರೆ ನಾವು ಈಗ ಹೇಳಿದಂತಹ ಸೌರ ಚೈತನ್ಯ, ಗಾಳಿಯಿಂದ ಚೈತನ್ಯ ಇರಬಹುದು, ಸಮುದ್ರದಿಂದ ದೊರಕುವಂತಹ ಚೈತನ್ಯ ಇರಬಹುದು. ಇದೆಲ್ಲವೂ ಕೂಡ ಏನಾಗಿದೆ, ಗ್ರೀನ್ ಎನರ್ಜಿ ಪಟ್ಟಿಯಲ್ಲಿ ಬರ್ತದೆ ಅಥವಾ ಕ್ಲೀನ್ ಎನರ್ಜಿ ಪಟ್ಟಿಯಲ್ಲಿ ಬರ್ತದೆ. ಆದರೆ ನವೀಕರಿಸಲು ಸಾಧ್ಯ ಇಲ್ಲದೆ ಇರುವಂತಹ ಚೈತನ್ಯಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂ ಉತ್ಪನ್ನಗಳು, ನ್ಯೂಕ್ಲಿಯರ್ ಚೈತನ್ಯ, ಇದೆಲ್ಲ ಬ್ರೌನ್ ಎನರ್ಜಿ ಪಟ್ಟಿಯಲ್ಲಿ ಬರ್ತದೆ. ನಿಮ್ಮ ಪುಸ್ತಕದಲ್ಲಿ ಕೆಲವೊಂದು ಚೈತನ್ಯ ಮೂಲಗಳನ್ನು ಕೊಟ್ಟಿರ್ತಾರೆ. ಅದನ್ನು ಗ್ರೀನ್ ಎನರ್ಜಿ ಹಾಗೂ ಬ್ರೌನ್ ಎನರ್ಜಿ ಆಗಿ ಪ್ರತ್ಯೇಕಿಸಲಿಕ್ಕೆ ಹೇಳಿದ್ದಾರೆ. ನಾನೀಗ ಹೇಳಿದ ಆಧಾರದಲ್ಲಿ ಅವುಗಳನ್ನು ನೀವು ಪ್ರತ್ಯೇಕಿಸಿ ಪಟ್ಟಿ ಮಾಡಿ. ನಾವು ಹೊಸದಾಗಿ ಮನೆಗಳನ್ನು ಕಟ್ಟುವಾಗ ಸಾಕಷ್ಟು ಗ್ರೀನ್ ಎನರ್ಜಿ ಲಭ್ಯವಾಗುವಂತಹ ರೀತಿಯಲ್ಲಿ ನಾವು ಅದರ ಡಿಸೈನ್ ಮಾಡಬೇಕು. ಹಾಗಿದ್ರೆ ನಮ್ಮ ಪರಿಸರಕ್ಕೂ ಅದು ಉತ್ತಮ ಆಗಿದೆ. ಮುಂದೆ ಚೈತನ್ಯ ವಿಷಮತೆ. ಏನು ಈ ಚೈತನ್ಯದ ವಿಷಮತೆ ಅಂತ ಹೇಳಿ? ನಾವು ವಿವಿಧ ಮೂಲಗಳಿಂದ ವಿವಿಧ ರೂಪದ ಚೈತನ್ಯವನ್ನು ನಾವು ಉತ್ಪಾದನೆ ಮಾಡುತ್ತೇವೆ. ಆದರೂ ಕೂಡ ನಮಗೆ ಅದರ ಪೂರೈಕೆ ಸಾಕಾಗುವುದಿಲ್ಲ. ಚೈತನ್ಯದ ಬೇಡಿಕೆ ಹೆಚ್ಚಾಗಿದ್ದು ಪೂರೈಕೆ ಕಡಿಮೆ ಇರುವಂತಹ ಸ್ಥಿತಿಯನ್ನು ನಾವು ಚೈತನ್ಯದ ವಿಷಮತೆ ಎಂಬುದಾಗಿ ಕರೀತೇವೆ. ಅದನ್ನು ನಾವು ಪರಿಹರಿಸುವುದು ಹೇಗೆ?
ಅದಕ್ಕೆ ಏನಾದರೂ ವಿಧಾನಗಳಿವೆಯಾ? ಖಂಡಿತವಾಗಿಯೂ ಇದೆ. ನಾವು ಈ ರೀತಿಯ ಕೆಲವೊಂದು ಕ್ರಮಗಳನ್ನು ಕೈಗೊಂಡ್ರೆ ನಾವು ಚೈತನ್ಯದ ವಿಷಮತೆಯನ್ನು ಹೋಗಲಾಡಿಸಬಹುದು. ನೋಡಿ, ನಾವು ಅದನ್ನು ಒಂದೊಂದಾಗಿ ನೋಡುವ. ಚೈತನ್ಯವನ್ನು ವಿವೇಚನೆಯಿಂದ ಉಪಯೋಗಿಸುವುದು. ಸೋಲಾರ್ ಚೈತನ್ಯವನ್ನು ಸಾಧ್ಯವಾದಷ್ಟು ಉಪಯೋಗಿಸುವುದು. ಪೋಲು ಮಾಡುವ ನೀರಿನ ಪ್ರಮಾಣವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು. ಸಾರ್ವಜನಿಕ ವಾಹನ ವ್ಯವಸ್ಥೆಯನ್ನು ಸಾಧ್ಯವಾದಷ್ಟು ಬಳಸುವುದು. ಮನೆ ಮತ್ತು ರಸ್ತೆಗಳ ಸೌಂದರ್ಯವನ್ನು ಹೆಚ್ಚಿಸುವುದು ಹಾಗೂ ಹೊಸತಾಗಿ ನಿರ್ಮಿಸುವುದು ವೈಜ್ಞಾನಿಕ ತತ್ವದ ತಳಹದಿಯಲ್ಲಿ ಆಗಿರಬೇಕು. ಬೀದಿ ದೀಪಗಳನ್ನು LDR ಉಪಯೋಗಿಸಿ ನಿಯಂತ್ರಿಸುವುದು. LDR ಅಂತ ಹೇಳಿದ್ರೆ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಅಂತ ಹೇಳಿ, ಅಂದ್ರೆ ಸೂರ್ಯಪ್ರಕಾಶ ಬೀಳುವಾಗ ಬಲ್ಬ್ ತನ್ನಿಂತಾನೇ ಆಫ್ ಆಗುವಂತಹ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು. ಯಂತ್ರೋಪಕರಣಗಳನ್ನು ಸೂಕ್ತ ಸಮಯದಲ್ಲಿ ದುರಸ್ತಿಗೊಳಿಸುವುದು. ಹೊಸ ಮನೆಯನ್ನು ಕಟ್ಟುವಾಗ ಅದರ ಗಾತ್ರವನ್ನು ನಿಯಂತ್ರಿಸುವುದು. ಕಾರ್ಯದಕ್ಷತೆ ಅಧಿಕವಾಗಿರುವ ಯಂತ್ರೋಪಕರಣಗಳನ್ನು ಉಪಯೋಗಿಸುವುದು. ಹೀಗೆ ಕೆಲವೊಂದು ಕ್ರಮಗಳನ್ನು ಎಲ್ಲರೂ ಪಾಲಿಸಿದಲ್ಲಿ ನಮಗೆ ಚೈತನ್ಯದ ವಿಷಮತೆಯನ್ನು ಬಹುಮಟ್ಟಿಗೆ ನಾವು ಹೋಗಲಾಡಿಸಬಹುದು. ಚೈತನ್ಯವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆಂತ ಹೇಳಿದರೆ ಅದು ಮುಂದಿನ ತಲೆಮಾರಿಗೆ ಬೇಕಾಗಿ ಆಗಿದೆ. ಇದನ್ನೆಲ್ಲ ನಾವು ಪಾಲಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಅಧ್ಯಾಯಕ್ಕೆ ಸಂಬಂಧಿಸಿ ನೀವು ಒಂದು ಸೆಮಿನಾರ್ ಪೇಪರ್ ಅನ್ನು ತಯಾರು ಮಾಡಬೇಕು. ಎಲ್ಲರೂ ಒಂದು ಸೆಮಿನಾರ್ ಪೇಪರ್ ಅಂತ ಇಡೀ ಅಧ್ಯಾಯವನ್ನು ನಾನು ಹೇಳಿದ ವಿಚಾರಗಳಲ್ಲದೆ ಇನ್ನಷ್ಟು ವಿಚಾರಗಳನ್ನು ನೀವು ಇಂಟರ್ನೆಟ್ನ ಸಹಾಯದಿಂದ ಪಡೆದುಕೊಳ್ಳಬಹುದು. ಹಾಗೆ ಮತ್ತಿತರ ಮಾಧ್ಯಮಗಳಿಂದ ಪಡೆದುಕೊಳ್ಳಬಹುದು. ಅದನ್ನೆಲ್ಲ ಅಳವಡಿಸಿ ಒಂದು ಉತ್ತಮವಾದ ಸೆಮಿನಾರ್ ಪೇಪರ್ ಅನ್ನು ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.